ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಮೆಸೇಜ್ ಹಾಕಿದ್ದವರಿಗೆ ಸಂಕಷ್ಟ ಎದುರಾಗಿದೆ. ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಮಾಡ್ತಿದ್ದವರು ಇದೀಗ ಕಂಬಿ ಎಣಿಸ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಕಾಮೆಂಟ್ ಕೇಸ್. ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಆಟೋ ಡ್ರೈವರ್ ಅರೆಸ್ಟ್. ಬ್ಯಾಡ್ ಕಾಮೆಂಟ್ ಮಾಡಿದ ಕಿರಾತಕರಿಗೆ ಜೈಲೂಟ ಫಿಕ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಹಾಕಿದ್ದ ಸುಮಾರು 45 ಕಿಡಿಗೇಡಿಗಳ ಪೈಕಿ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಬಾಣಾವರದ ಆಟೋ ಡ್ರೈವರ್ ಚಂದ್ರು, ದಾವಣಗೆರೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ನನ್ನ ಬಂಧಿಸಲಾಗಿದೆ. ಒಂದು 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು 2 ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆ ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ಕಳೆದ ಕೆಲವು ದಿನಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವೇದಿಕೆಯಲ್ಲಿ ಮಾತನಾಡಿದ್ದ ವಿಡಿಯೋಗೆ ಕೆಲ ಕಿಡಿಗೇಡಿಗಳು ಸಾಕಷ್ಟು ಬ್ಯಾಡ್ ಕಾಮೆಂಟ್ ಹಾಕಿದ್ರು. ಇದರಿಂದ ಆಕ್ರೋಶಗೊಂಡಿದ್ದ ವಿಜಯಲಕ್ಷ್ಮಿ ಅಂತಹ ಟ್ರೋಲ್ ಪೇಜ್ಗಳ ಸುಮಾರು 45 ಅಕೌಂಟ್ಗಳನ್ನು ಸ್ಕ್ರೀನ್ಶಾಟ್ ಸಮೇತ ಕಮಿಷನರ್ಗೆ ದೂರು ನೀಡಿದ್ರು. ಆದರೆ ಹೊಸ ವರ್ಷ ಹಿನ್ನೆಲೆ ಬೆಂಗಳೂರು ಬಂದೋಬಸ್ತ್ನಲ್ಲಿ ಪೊಲೀಸರು ಫುಲ್ ಬ್ಯುಸಿಯಾಗಿದ್ರು. ಮತ್ತೆ ಕಮಾಂಡ್ ಕಚೇರಿಗೆ ಬಂದಿದ್ದ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಮಾಡಿ ಒಬ್ಬರಿಗೆ ಒಂದೊಂದು ನ್ಯಾಯ ಎಂದು ಅಸಮಾಧಾನ ಹೊರಹಾಕಿದ್ರು. ಕೆಲ ತಾಂತ್ರಿಕ ವಿಚಾರಗಳಿಂದ ತಡವಾಯಿತು. ಉಳಿದ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡ್ತೇವೆ ಎಂದು ಪೊಲೀಸ್ ಕಮಿಷನರ್ ಎಚ್ಚರಿಕೆ ಕೊಟ್ಟರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಯಾರೇ ತಪ್ಪು ಮಾಡಿದ್ರೂ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ವಾರ್ನ್ ಮಾಡಿದ್ರು. ಇದಕ್ಕೆ ಹಿಂದೆ ಯಾರು, ಇದಕ್ಕೆ ಪ್ರಚೋದನೆ ಕೊಡೋರು ಯಾರು, ಅಥವಾ ಹೆಲ್ಪ್ ಮಾಡೋರು ಯಾರು, ಅದ್ರ ಬಗ್ಗೆ ಎಲ್ಲ ನಮ್ಮ ಟೀಮವ್ರು ಕೆಲಸ ಮಾಡ್ತಾಯಿದ್ರು. ಅಲ್ಲ, ಒಂದು ಯಾವುದು ಆನ್ಲೈನ್ ಇರಲಿ ಅಥವಾ ಬೇರೆ ರೀತಿಯಿಂದರೆ ಅದು ಕ್ರೈಮ್ ಅಂದರೆ ಕ್ರೈಮ್ ಇದೆ. ಇದು ಭಾಳ ಒಂದು ಸೀರಿಯಸ್ ಕ್ರೈಮ್ ಇದೆ. ಯಾವ ಕಂಡೀಷನ್ಲಿ ಈ ಥರ ಮಾಡಿದರೆ ಖಂಡಿತ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ, ಆಲ್ರೆಡಿ ತೊಗೊಂಡಿದ್ದೀವಿ. ಕೆಲವು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ನಾವೇ ಮಾಡ್ತಾಯಿದ್ದೀವಿ. ನಾವು ಸೋಮೋಟೋ ಕೇಸಸ್ ತೊಗೊಂಡಿದ್ದೀವಿ. ಈ ಪ್ರಕರಣದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಕೇಸ್ ರಿಜಿಸ್ಟರ್ ಆದಮೇಲೆ ಸ್ವಲ್ಪ ಡಿಲೇ ಆಗಿರ್ಬೋದು, ಕೆಲವು ಕಾರಣಕ್ಕೋಸ್ಕರ, ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಡಿಲೇ ಆಯಿತು. ಆದರೆ ನಮ್ಮ ಪೊಲೀಸವರು ಸದ್ಯಕ್ಕೆ 2 ಅರೆಸ್ಟ್ ಮಾಡಿದರೆ, ಇನ್ನೂ ಹಲವಾರು ಜನಕ್ಕೆ ಅರೆಸ್ಟ್ ಮಾಡಿದ್ರು. ಸದ್ಯ ಪ್ರಕರಣದ ತನಿಖೆ ನಡೆಸ್ತಿರೋ ಪೊಲೀಸರು 2 ಕಿಡಿಗೇಡಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಬ್ಯಾಡ್ ಕಾಮೆಂಟ್ ಹಾಕಿರೋ ಇನ್ನು ಅನೇಕರು ID ಡಿಲೀಟ್ ಮಾಡಿ ಸೈಲೆಂಟ್ ಆಗಿದ್ದು ಅಂತವರ ಎಡೆಮುರಿ ಕಟ್ಟೋಕೆ ಕಾಕಿ ಬಲೆ ಬೀಸಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.